ಮಾಹಿತಿ ತೆಗೆದುಕೊತಾ ಇದ್ದೇನೆ. ಮೊನ್ನೆ ಬಂದ ಮೇಲೆ ನಾನು ಪ್ರವಾಸದಲ್ಲಿದ್ದೆ, ಮಾಹಿತಿ ತೆಗೆದುಕೊಂಡೆ. ಇವ್ರಿಗೆ ಒಂದು ನಾನು ಹೇಳ್ತೀನಿ, ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಾರ್ದೇ ಎಲ್ಲಿಯೂ ಒಂದು ಕಡೆಯಿಂದ ಮತ್ತೊಂದು ಕಡೆ ಡೈವರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಇವತ್ತು ಜಿಂದಾಲ್ ಇದೆಲ್ಲ ಅವ್ರಿಗೆ ಎಲ್ಲಿ ನಾನು ಒಂದು ಹೇಳ್ತೀನಿ, ಅದು ಸರ್ಕಾರ ನಿರ್ಧಾರ ಮಾಡಿದ ಮೇಲೆ ಜಿಂದಾಲ್ದವರು ಇದರಿಂದ ನಮ್ಮ ಕೃಷ್ಣಾ ನದಿಯಿಂದ ಆಲಮಟ್ಟಿಯಿಂದ ಅಲ್ಲಿಗೆ ಜಿಂದಾಲ್ ನೀರು ತೊಗೊತಾ ಇದ್ದಾರೆ. 2-3 ಡಿಸ್ಟ್ರಿಕ್ಟ್ ದಾಟಿ ಬಂದು ಅಲ್ಲಿ ದೊಡ್ಡ ಕೆರೆ ಮಾಡಿದ್ದಾರೆ. ನಾನು ಬೇರೆ ಟೈಮ್ ಕೊರೋನಾ ಟೈಮ್ದಲ್ಲಿ ವಿಸಿಟ್ ಮಾಡಿದ್ದೆ ಜಿಂದಾಲಕ್ಕೆ. ದೊಡ್ಡದೊಂದು ಕೆರೆ ಮಾಡಿದ್ದಾರೆ, ಅಲ್ಲಿ ನೀರು ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳುವಂಥದ್ದು, ಇವತ್ತು ನಮಗೆ ಏನೋ ತೊಂದರೆ ಆಗಿ, ನಮಗೆ ನೀರಿನ ತೊಂದರೆ ಆಗಿ ಮತ್ತೊಬ್ಬರಿಗೆ ಕೊಡುವಂಥದ್ದು ಆಗುವ ಯಾವಾಗಲೂ. ಅದಕ್ಕೆ ಇದ್ರ ಬಗ್ಗೆ ನಾನು ಎಲ್ಲವನ್ನೂ ಮಾಹಿತಿ ಕೊಡ್ರಿಂದ ನಾನು ಹೇಳಿದ್ದೀನಿ KIDB ಅವರಿಗೆ ಮತ್ತು ಬೇರೆ ಅಧಿಕಾರಿಗಳು ಹೇಳಿದ್ದೇನೆ. ಅವರು ಬಹುಶಃ ಇವತ್ತು ನನಗೆ ಮಾಹಿತಿ ಕೊಡ್ತಾರೆ. ಇವತ್ತು ಇಲ್ಲಿ ಜನರಿಗೆ ಅನ್ಯಾಯ ಮಾಡಿ, ಇಲ್ಲಿ ಜನರಿಗೆ ರೈತರಿಗೆ ಅನ್ಯಾಯ ಮಾಡಿ, ಇಲ್ಲಿ ಕುಡಿ ನೀರಿಗೆ ತೊಂದರೆ ಆಗಿ ಕೊಡುವಂಥದ್ದು ಅವಕಾಶ ನಾವು ಪದೇ ಪದೇ ಅನ್ಯಾಯ ಆಗುತ್ತೆ. ಒಂದೇ ಈ ಫ್ಲೈಟ್ಗಳೆಲ್ಲ ಭಾಳ ಆರೋಗ್ಯ. ಈಗ ನೋಡ್ರಿ, ಇಲ್ಲಿ ಬೆಂಗಳೂರದ್ದು ಫ್ಲೈಟ್ ಕ್ಯಾನ್ಸಲ್ ಆದಾಗ, ಸಸ್ಪೆಂಡ್ ಆದಾಗ, ಮತ್ತು ಅಲ್ಲಿ ಇಂಡಿಗೋ ಅಧಿಕಾರಿಗಳನ್ನ ಮತ್ತು ಮಂತ್ರಿಗಳನ್ನು ಭೇಟಿಯಾಗಿ ಅದನ್ನು ರಿಸ್ಟೋರ್ ಮಾಡುವಂಥ ಕೆಲಸ ನಾನು ಮಾಡಿದ್ದೆ. ಮತ್ತು ಬೇರೆ ಬೇರೆ ಫ್ಲೈಟ್ಸ್ಗಳು ಬರುವಂಥ ಪ್ರಯತ್ನ ನಾವು ನಡೀತಾ ಇದ್ದೇವೆ. ಒಂದೇ ಭಾರತದ್ದು ನಾನು ಇನ್ನೂ ಪ್ರಯತ್ನ ಪಟ್ಟಿಲ್ಲ. ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದಾಗ ಅವ್ರಿಗೆ ಮತ್ತೆ ಇದನ್ನು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೇನೆ, ರಿಟರ್ನ್ ಮೆಮೊರಾಂಡಮ್ ಕೊಟ್ಟಿದ್ದೇನೆ. ಅವ್ರ ಗಮನಕ್ಕೆ ತೊಗೊಂಬಂದಿದ್ದೇನೆ. ಅವರು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ ಅಂತಿದ್ದಾರೆ. ಹೀಗಾಗಿ